ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಇಟ್ಟಮಡುವಿನ ಕೆಇಬಿ ರಸ್ತೆಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಉದ್ಯಾನವನದಲ್ಲಿ ರಾಮಣ್ಣನವರ 5ನೇ ವರ್ಷದ ಸವಿ ನೆನಪಿನಲ್ಲಿ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಮಾಯಣ್ಣನವರ ನೇತೃತ್ವದಲ್ಲಿ ವರದ ಕಪ್ 2026 ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಗೆಳೆಯರ ಬಳಗ ಹಾಗೂ ಸಾಮ್ರಾಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದು ಭಾನುವಾರದಂದು ಅದ್ದೂರಿಯಾಗಿ ನಡೆಯಿತು. ಈ ಪಂದ್ಯಾವಳಿಯನ್ನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಉದ್ಘಾಟಿಸಿದರು. ಹೊನಲು ಬೆಳಕು ಪಂದ್ಯಾವಳಿಯಲ್ಲಿ ಒಟ್ಟು 80 ತಂಡಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಗೆದ್ದಂತಹ ತಂಡಗಳಿಗೆ ಮಾಜಿ ಸಚಿವರಾದ ಆರ್ ಅಶೋಕ್ ರವರು ಸಹಿ ಮಾಡುವುದರ ಮೂಲಕ ಬಹುಮಾನವನ್ನು ವಿತರಿಸಿದರು. ನಾನು ಪ್ರತಿ ವರ್ಷವೂ ಕೂಡ ಈ ಬ್ಯಾಡ್ಮಿಂಟನ್ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ನಮ್ಮ ವರದಾ ವ್ಯಾಸ್ ಅವರು ಒಂದು ಸಮಾಜ ಸೇವೆ ಅಂತೇಳಿ ಕ್ರೀಡಾಪಟುಗಳಿಗೆ ಉತ್ತೇಜನ ಮಾಡುವಂಥ ಒಂದು ಕಾರ್ಯಕ್ರಮ. ಭಾನುವಾರ ಅದು ಸಹ ತಾವೆಲ್ಲರೂ ಕೂಡ ಬಂದಿದ್ದಾರೆ. ನೋಡೋಕ್ಕೆ ಬಂದಿರ್ತಕ್ಕಂಥವ್ರು ಬಹಳ ಇಂಪಾರ್ಟೆಂಟ್. ಇಲ್ಲ ಅಂದರೆ ಈ ಮ್ಯಾಚ್ಗೆ ಕಳೆನೇ ಬರಲ್ಲ. ಅದಕ್ಕೆ ತಾವೆಲ್ಲ ಬಂದು ಚಪ್ಪಾಳೆ ಹೊಡೆದಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಚಪ್ಪಾಳೆ ಯಾರ್ಯಾರು ಚಪ್ಪಾಳೆ ಹೊಡೆದಿದ್ದೀರೋ ಅವ್ರು ಆಡೋರಿಗೆಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಲಿ. ಯಾರ್ಯಾರು ಕ್ರೀಡಾಪಟುಗಳಿದ್ದಾರೆ ಅವರೆಲ್ಲರೂ ಬೆಸ್ಟ್ ಆಫ್ ಲಕ್. ಗೆದ್ದಿರೋರಿಗೆಲ್ಲ ಬೆಸ್ಟ್ ಆಫ್ ಲಕ್. ಸೋತವರಿಗೆ ಮರಳಿ ಪ್ರಯತ್ನವನ್ನು ಮಾಡಿ ಅಂತೇಳಿ ಮತ್ತೆ ಬೆಸ್ಟ್ ಆಫ್ ಲಕ್. ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ಲೇಯರ್ಸ್ಗೆ ಗುಡ್ ಲಕ್. ಥ್ಯಾಂಕ್ ಯು. ಧನ್ಯವಾದ. ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ವರದಾ ಕ್ಲಬ್ ಅಂತ ಒಂದು ಇನಾಗ್ರೇಷನ್ ಮಾಡಿದ್ದೀರಾ. ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ರವರು ಇವತ್ತು ವರದಾ ಗ್ಲಾಸ್ ಆ್ಯಂಡ್ ಕ್ರಾಕರೀಸು ಅವರ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸೋಕ್ಕೆ ಬಂದಿದ್ದರು ಮುಖ್ಯ ಅತಿಥಿಗಳಾಗಿ. ಅವರು ಬೇರೆ ಕೆಲಸಗಳು ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಅವರು ಬೇಗ ಹೊರಟಿದ್ದಾರೆ. ಅವ್ರಿಗೆ ಮಾಯಣ್ಣವ್ರ ಮುಖಾಂತರ ಮತ್ತು ಶ್ರೀನಿವಾಸ್ ಅವ್ರ ಮುಖಾಂತರ ಈ ಭಾಗದ ಸ್ಥಳೀಕರ ಮುಖಾಂತರ ನಾನು ಅಶೋಕವ್ರಿಗೂ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈಗ ಅವಾಗಲೇ ನಾನು ಹೇಳಿದಾಗೆ ಈ ಸೆಟಲ್ ಕೋರ್ಟು ಫಸ್ಟ್ ಇದಕ್ಕೆ ಅರ್ಜೆಂಟಾಗಿ ಒಂದು ಮ್ಯಾಟ್ ಹಾಕಿ ಇವಾಗ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದಾದ ನಂತರ ಬೇಕಾದ್ರೆ ಒಂದು ಇಂಡೋರ್ ಮಾಡಿ ಕೊಟ್ಟರೆ ಇಲ್ಲಿರ್ತಕ್ಕಂಥವ್ರು ಅದನ್ನು ಬಳಸ್ಕೊಳ್ತಾರೆ. ಅದರಿಂದ ಅವ್ರಿಗೆ ಮುಂದೆ ಸುಮಾರು ದಿನ ಆಡೋದಕ್ಕೆ ಅವಕಾಶ ಆಗ್ತದೆ. ಈ ಕಾಂಕ್ರೀಟ್ ಮೇಲೆ ಆಡಿದ್ರೆ ಖಂಡಿತವಾಗಿ 1 ತಿಂಗಳು 2 ತಿಂಗಳು ಆಡೋಷ್ಟೊತ್ತಿಗೆ ಅವ್ರ ಮಂಡಿ ಚಿಪ್ ನೋವು ಬಂದು ಇದಾಗ್ಬಿಡುತ್ತೆ. ಹಾಗಾಗಿ ಇದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಗೆ ಸಹಕಾರ ನೀಡಲಿ. ನಾನು ಅವ್ರ ಜೊತೆ ಇರ್ತೀನಿ, ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನಾನು ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಅಂತ ನಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾಮ್ರಾಟ್ ಅಶೋಕ್ ಅವರು ಬಂದಿದ್ದರು. ಅವರು ಕೂಡ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿ ನಮಗೂ ಕೂಡ ಈ ಒಂದು ಕೋಟ್ ಮಾಡಿಕೊಡ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರು, ನಮ್ಮ ವಿಜಯ್ ಸಾರು, ನಮ್ಮ ಆಂಜನಪ್ಪ ಅವರು ಇವರೆಲ್ಲ ಕೂಡ ಪ್ರೆಸರ್ ಅವ್ರಿಗೆ ಹಾಕಿದ್ದಾರೆ ಈ ಒಂದು ಕೋಟ್ ಮಾಡಿಕೊಡ್ಲೇಬೇಕು ಅಂತ. ಸೊ ಇವ್ರ ಮುಖಾಂತರ ಅಟ್ಲೀಸ್ಟ್ ನಮ್ಮ ಒಂದು ಬಡಾವಣೆಯ ನಮ್ಮ ಒಂದು ಯುವಕರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಇದನ್ನು ಬೇಗ ಆದಷ್ಟು ನೆಕ್ಸ್ಟ್ ಬರೋ ಮ್ಯಾಚ್ ಒಳಗಡೆ ನಾವು ಈ ಒಂದು ರಬ್ಬರ್ ಮ್ಯಾಟಿಂದ ಮತ್ತು ಮೇಲ್ಗಡೆ ಸೀಟ್ ಹಾಕಿ ಕೊಡ್ತಾರೆ ಅಂತ ಹೇಳಿ ನಾನು ನಂಬಿದ್ದೀವಿ. ನಾವೆಲ್ಲ ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳು. ಗೆದ್ದಂಥ ತಂಡದವರು ಗೆಲುವು ಎಷ್ಟು ಪ್ರೈಸ್ ಇದೆ ಸರ್? ಮೊದಲನೇ ಬಹುಮಾನ ವಿನ್ನರ್ಗೆ 10,000 ರೂಪಾಯಿ, ಎರಡನೇ ಬಹುಮಾನ 5,000 ರೂಪಾಯಿ ಕೊಡ್ತಾಯಿದ್ದೀವಿ ಸರ್. ಸುಮಾರು 80 ತಂಡಗಳು ಭಾಗವಹಿಸಿದ್ದಾರೆ. ಬೆಳಗ್ಗೆಯಿಂದ ಸತತವಾಗಿ ಆಡ್ತಾ ಇದ್ದಾರೆ. ಆಮೇಲೆ ಇವತ್ತಿನ ದಿನ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲ ನಾಗರಿಕರು ಬಂದಿದ್ದಾರೆ. ಎಲ್ಲರೂ ಪ್ರೋತ್ಸಾಹ ಇದೆ ಇವತ್ತಿನ ದಿನ. ಹಾಗೆ ಇವರು ನಮ್ಮ ವರದಾ ಕ್ಲಾಸ್ ಮಾಯಣ್ಣವ್ರು ಹೇಳ್ದಂಗೆ ಇದಕ್ಕೆ ಮ್ಯಾಟ್ ವ್ಯವಸ್ಥೆ ಆಗಲಿ, ಶೆಲ್ಟರ್ ವ್ಯವಸ್ಥೆ ಆಗಲಿ ಆದಷ್ಟು ಬೇಗ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ.
ಖಂಡಿತ ಮಾಡೇ ಮಾಡ್ತೀವಿ ಸಹ. ಮಳೆಗಾಲದಲ್ಲೂ ಸಹ ಆಡ್ಬೋದು ಸರ್, ಒಂದು ಶೀಟ್ ಇದೆ. ಹೌದೌದು, ಶೆಲ್ಟರ್ ಬಂದರೆ ಮಳೆಗಾಲದ ಸಹ ಆಡ್ಬೋದು. ಅದಕ್ಕೆ ತಕ್ಕಂಥ ವ್ಯವಸ್ಥೆ ಕೂಡ ಮಾಡೋಂಥ ಮುಂದಿನ ದಿನಗಳ ಪ್ರಯತ್ನ ಆಗುತ್ತೆ. ಹಾಗೆ ನಮ್ಮ ಮಾಡಲ್ ಆಲ್ರೆಡಿ ಬ್ಯಾಡ್ಮಿಂಟನ್ ಕೋರ್ಟ್ ರೆಡಿ ಆಗಿದೆ, ಅದು ಉದ್ಘಾಟನೆಗೆ ಸಿದ್ಧವಾಗಿದೆ. ಅದು ಆದಷ್ಟು ಬೇಗ ಉದ್ಘಾಟನೆ ಮಾಡ್ತೀವಿ. ಇವತ್ತು ಭಾಗವಹಿಸಿದ ತಂಡಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇವತ್ತು ಭಾಗವಹಿಸಿದ ಎಲ್ಲ ನಮ್ಮ ಬಡಾವಣೆಯ ತಂಡಗಳಿಗೂ ನಾವು ಒಂದು ಕ್ರೀಡಾ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ನಾವು ಜೊತೆ ಇರ್ತೀವಿ. ಆಮೇಲೆ ಯಾವುದೇ ರೀತಿಯ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಾಗಲಿ ರಾಷ್ಟ್ರೀಯ ಮಟ್ಟದಾಗಲಿ ಆಡುವಂಥ ವಿಚಾರ ಬಂದಾಗ ನಾವು ನಮ್ಮ ಶಾಸಕರ ಜೊತೆಯಲ್ಲಿದ್ದು ಅವ್ರಿಗೆ ಏನು ರೀತಿ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಕ್ರೀಡಾ ವಿಚಾರದಲ್ಲಿ ಆ ರೀತಿ ಪ್ರೋತ್ಸಾಹ ಕೊಟ್ಟು ಕ್ರೀಡಾನ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ.